ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 57ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಶುರು ಮಾಡೋಣ. ಸೊ ಬನ್ನಿ, ನೆನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳೋಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ನೀನು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನೀವು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ರಿಲೀಸಿಂಗ್ ಡೇಟ್ ಬಗ್ಗೆ ಇವತ್ತು ಅಜಿತ್ ಹನುಮಕ್ಕನವರು ಅವರ ಇಂಟರ್ವ್ಯೂದಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಕಂಪ್ಲೀಟಾಗಿ ಆ ಇಂಟರ್ವ್ಯೂನ ನಾನು ಸದ್ಯಕ್ಕೆ ನೋಡಿಲ್ಲ. ಆ್ಯಂಡ್ ಇವಾಗ ಶೂಟ್ ಮಾಡ್ತಿರೋದು ಬಂದ್ಬಿಟ್ಟು 8 ಗಂಟೆ. ಸೊ ಸುವರ್ಣ ನ್ಯೂಸ್ ಚಾನಲಲ್ಲಿ ಲೈವ್ ಅನ್ನೋದು ಬಂದಿತ್ತು ಆ ಇಂಟರ್ವ್ಯೂ. ಸೊ ಸಾಕಷ್ಟು ಅವರ ಅಭಿಮಾನಿಗಳು ಈಗಾಗಲೇ ಸಿನಿಮಾ ಯಾಕೆ ಡಿಲೇ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಅನ್ನೋದು ಬಂದಿರುತ್ತೆ, ಇಫ್ ಇನ್ ಕೇಸ್ ಏನಾದರೂ ನೀವು ಆ ಇಂಟರ್ವ್ಯೂನ ಕಂಪ್ಲೀಟಾಗಿ ನೋಡಿದರೆ. ಸೊ ಇಫ್ ನೀವೇನಾದರೂ ನೋಡಿಲ್ಲ ಅಂದರೆ ನಾನಿದ್ದೀನಲ್ವ, ಖಂಡಿತ ನಿಮಗೆ ಅದನ್ನು ತಿಳಿಸ್ಕೊಡೋದಕ್ಕೆ ಅಂತ ತಾನೇ ನಾನಿರೋದು. ಸೊ ವಿಷಯಕ್ಕೆ ಬರ್ತೀನಿ. ನಾನು ಲಾಸ್ಟ್ ಆ್ಯಂಡ್ ಅದ್ರ ಲಾಸ್ಟ್ ಎಪಿಸೋಡಲ್ಲೂ ಸಹ ಇದನ್ನೇ ಹೇಳಿದ್ದೆ. ಸಿನಿಮಾ ಕಂಪ್ಲೀಟಾಗಿ ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ಹೋಗಿದೆ. ಆ್ಯಂಡ್ ಸಣ್ಣ ಪುಟ್ಟ ಇರುತ್ತೆ, ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಸ್ಟಿಲ್ ನಾಳೆ ರಿಲೀಸ್ ಆಗೋ ತನಕ ಮಾಡ್ತಾನೆ ಇರ್ತಾರೆ. ಎವ್ರಿ ಒನ್ ನೋಸ್ ದ್ಯಾಟ್. ಆ್ಯಂಡ್ ಸೆನ್ಸರ್ಗೆ ರೆಡಿ ಆಗಿದೆ ಸಿನಿಮಾ ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಆ್ಯಂಡ್ ಸಿನಿಮಾ ಬಂದ್ಬಿಟ್ಟು ಮೇ ಬಿ ದಿಸ್ ಮಂತ್ ಎಂಡಿಂಗ್ ಆರ್ ನೆಕ್ಸ್ಟ್ ಮಂತ್ ಬಿಗಿನಿಂಗ್ ಅಂತ ಒಂದು ಕ್ಲೂ ಕೊಟ್ಟಿದ್ದಾರೆ. ಅವರು ಸಹ ಕಂಪ್ಲೀಟಾಗಿ ಇದೇ ಡೇಟ್ಸ್ಗೆ ಬರ್ತೀವಿ ಅಂತ ಹೇಳಿಲ್ಲ, ಬಟ್ ಡಿಲೇ ಆಗ್ತಿರೋದಕ್ಕೆ ಕಾರಣ ಏನಪ್ಪ ಅಂದರೆ, ಒಬ್ಬ ಪ್ರೊಡ್ಯೂಸರ್ ಬಂದ್ಬಿಟ್ಟು ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದು ಸಿನಿಮಾನ ರಿಲೀಸ್ ಮಾಡಬೇಕು ಅಂದರೆ ಎಲ್ಲ ಸ್ಟೇಟ್ಸಲ್ಲೂ ಸಹ ಯಾವ ದಿನ ಯಾವ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡಿಕೊಂಡು ನಮ್ಮ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ಓಡಾಡ್ತಾ ಇರುತ್ತೆ. ಯಾಕಂದರೆ ಒಂದು ಬಿಗ್ ಬಜೆಟ್ ಸಿನಿಮಾ ಆಗಿರೋ ಕಾರಣದಿಂದ. ಸೊ ನಾವು ಯಾವುದೋ ಒಂದು ಸಿನಿಮಾದ ಜೊತೆ ಕ್ಲ್ಯಾಶ್ ಮಾಡ್ಕೊಳ್ಳೋದು ತುಂಬಾ ಇದೊಂದು ದೊಡ್ಡ ತಪ್ಪು ನಿರ್ಧಾರ ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಕೆಲವೊಬ್ಬರು ಅವರ ಫ್ಯಾನ್ಸ್ ಬಂದ್ಬಿಟ್ಟು ಅವ್ರ ಸಿನಿಮಾ ನೋಡೋಕೆ ಹೋಗ್ತಾರೆ, ಇನ್ನು ಕೆಲವರು ಇವ್ರ ಸಿನಿಮಾನ ನೋಡೋಕೆ ಹೋಗ್ತಾರೆ. ಸೊ ಡಿವೈಡ್ ಆಗಿಬಿಡ್ತಾರೆ ಅವರ ಫ್ಯಾನ್ಸ್ ಬಂದ್ಬಿಟ್ಟು. ಸೊ ಒಂದು ಡೇಟ್ನ ಲಾಕ್ ಮಾಡಬೇಕು ಅಂದರೆ ಎಲ್ಲ ಸ್ಟೇಟ್ಸ್ ಆ್ಯಂಡ್ ಔಟ್ ಆಫ್ ಕಂಟ್ರೀಸಲ್ಲಿ ಸಹ ರಿಲೀಸ್ ಮಾಡಬಹುದು ನನ್ನ ಅನಿಸಿಕೆ. ಸೊ ಎಲ್ಲ ಕಡೆನೂ ನೋಡಿಕೊಂಡು ಒಂದು ಡೇಟ್ನ ಲಾಕ್ ಮಾಡ್ಕೊಳ್ಳೋ ಒಂದು ಕಾರಣಕ್ಕೆ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸಿನಿಮಾ ಅನ್ನೋದು ರಿಲೀಸಿಗೆ ಸ್ವಲ್ಪ ತಡ ಮಾಡ್ತಾ ಇದ್ದಾರೆ ಅಂತ ಮಾಹಿತಿನ ಸ್ವತಃ ಕಿಚ್ಚ ಸುದೀಪ್ ಸರ್ ಅವರೇ ಮಾಹಿತಿನ ನೀಡಿದ್ದಾರೆ ಅಜಿತ್ ಹನುಮಕ್ಕನವರಿಗೆ. ಸೊ ಫುಲ್ ಇಂಟರ್ವ್ಯೂ ನೋಡಿದ ಮೇಲೆ ಇನ್ನೂ ಏನಾದರೂ ಅಪ್ಡೇಟ್ ಸಿಗ್ಬೋದು ಏನೋ ನನಗೆ ಗೊತ್ತಿಲ್ಲ. ಬಟ್ ಸಾರಿ, ನಾನು ಇನ್ನೂ ಫುಲ್ ಎಪಿಸೋಡ್ ಅನ್ನೋದನ್ನು ನೋಡಿಲ್ಲ. ಸೊ ನೋಡಿಬಿಟ್ಟು ನೆಕ್ಸ್ಟ್ ಸಿನಿಮಾದ ಎಪಿಸೋಡ್ಸ್ ಮಾಡ್ತೀನಲ್ವ, ಸೊ ಅದರಲ್ಲಿ ಕವರ್ ಅಪ್ ಮಾಡ್ತೀನಿ ಖಂಡಿತವಾಗ್ಲೂ. ಇಫ್ ಇನ್ ಕೇಸ್ ಏನಾದರೂ ನೀವು ನೋಡಿದರೆ ಇನ್ನೂ ಏನೇನೆಲ್ಲ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕಮೆಂಟ್ ಡ್ರಾಪ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ. ಬಟ್ ಸಿನಿಮಾ ಖಂಡಿತ ನನಗನ್ಸಿರೋ ಮಟ್ಟಿಗೆ ನೆಕ್ಸ್ಟ್ ಮಂತ್ ಮಿಡ್ಡಲ್ಲಿ ಪ್ಲಾನ್ ಮಾಡಬಹುದು, ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳ್ದಂಗೆ ಸಹ. ಯಾಕಂದರೆ ನಿಮಗೆ ಈಗಾಗಲೇ ಹೇಳಿದ್ದೆ, ಅಕ್ಟೋಬರ್ 11th ಬಂದ್ಬಿಟ್ಟು ಮಾರ್ಟಿನ್ ಆ್ಯಂಡ್ ಲಾಸ್ಟಲ್ಲಿ ಬಂದ್ಬಿಟ್ಟು ಭಗೀರ. ಸೊ ಸೆಂಟ್ರಲ್ಲಿ ಮೇ ಬಿ ಬರಬಹುದು ಅಂತ ನನ್ನ ಅನಿಸಿಕೆ. ವೈ ಬಿಕಾಸ್ ಫಸ್ಟಲ್ಲಿ ಬಂದರೆ ಖಂಡಿತ ಮತ್ತೆ ಕ್ಲ್ಯಾಶ್ ಮಾಡ್ಕೊಳ್ತಾರೆ. ದೇವರ 27th ರಿಲೀಸ್ ಆಗ್ತಾಯಿದೆ. ಸೊ ಇದನ್ನೇ ಮತ್ತೆ ಎಪಿಸೋಡಲ್ಲಿ ರಿಟರ್ನ್ ಅದನ್ನೇ ಹೇಳ್ತಾ ಇದೆಯಲ್ಲ ಊರು ಅಂತ ಸ್ವಲ್ಪ ಬೇಜಾರು ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಸಣ್ಣ ಅಪ್ಡೇಟ್ ಆಗಿದ್ದರೂ ಸಹ ನೀವು ಕಿಚ್ಚ ಅಭಿಮಾನಿ ಆಗಿದ್ದರೆ ಖಂಡಿತವಾಗ್ಲೂ ನಿಮಗೆ ಒಂದು ಸಣ್ಣ ಅಪ್ಡೇಟ್ ಹೇಳಿದ್ರು ಖುಷಿ ಹಾಗೆ ಆಗುತ್ತೆ. ಸಣ್ಣದನ್ನು ಸಹ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ನಿಮಗೆ ಏನು ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ ಅಂತ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗೋದು. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಶಿವಣ್ಣ 131 ಫಸ್ಟ್ ಶೆಡ್ಯೂಲ್ ಅನ್ನೋದು ರ್ಯಾಪ್ ಆಗಿದೆ. ಅಂದರೆ ಫಸ್ಟ್ ಶೆಡ್ಯೂಲ್ನ ಮುಗಿಸ್ಕೊಂಡಿದ್ದಾರೆ ಅಂತ ಮಾಹಿತಿ. ಆ್ಯಂಡ್ ಸ್ವತಃ ಕಾರ್ತಿಕ್ ಅಡ್ವೈತಮ್ ಅವರ ಟ್ವಿಟರ್ ಅಕೌಂಟಲ್ಲಿ ಅದನ್ನು ಪೋಸ್ಟ್ ಮಾಡಿದ್ದಾರೆ. ಸೊ ಶಿವಣ್ಣ ಅವರ ಲುಕ್ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು. ಸೊ ಒಂದು ಹುಡುಗನಾಗಿ ಕಾಣಿಸ್ಕೊತಾ ಇದ್ದಾರೆ ಶಿವಣ್ಣ ಅವರು. ತುಂಬ ಚೆನ್ನಾಗಿತ್ತು ಲುಕ್, ನೀವು ಸಹ ನೋಡ್ತಾ ಇರ್ಬೋದು. ನಾನು ಅದನ್ನು ಪ್ಲೇ ಮಾಡ್ತಿದ್ದೀನಿ ವಿಡಿಯೋನ. ಸೀರಿಯಸ್ಲಿ ಒಂದು ಹುಡುಗ ಯಾವ ರೀತಿ ಕಾಣಿಸ್ಕೊತಾರೆ ಆ ರೀತಿ ಕಾಣಿಸ್ಕೊತಾ ಇದ್ದಾರೆ ಶಿವಣ್ಣ. ಸೊ ಇನ್ನು ನೆಕ್ಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಉಪೇಂದ್ರ ಸರ್ ಅವರ ಹುಟ್ಟುಹಬ್ಬದ ದಿನ ಉಪೇಂದ್ರ ಮೂವಿ ರಿಲೀಸ್ ಆಗುತ್ತೆ ಅಂತ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದೆ. ಆ್ಯಂಡ್ ಸಾರಿ, ಡೇಟ್ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಆ್ಯಂಡ್ ನಾನು ಮಾಡಿರೋ ಮಿಸ್ಟೇಕ್ ಅಲ್ಲ ಖಂಡಿತ. ಯಾಕಂದರೆ ನ್ಯೂಸ್ ರಿಪೋರ್ಟ್ಸ್ ಅವರು ಬಂದ್ಬಿಟ್ಟು ಒಂದು 3 days ಬ್ಯಾಕು ಉಪೇಂದ್ರ ಅವರ ಹುಟ್ಟುಹಬ್ಬದ ದಿನ ರಿಲೀಸ್ ಆಗ್ತಾಯಿದೆ ಅಂತ ಮಾಹಿತಿನ ನೀಡಿದರು. ಬಟ್ ಇವತ್ತು ಬೆಳಗ್ಗೆ
ಉಪೇಂದ್ರ ಸರ್ ಅವರ ಇನ್ಸ್ಟಾಗ್ರಾಮ್ ಪುಟ ಆ್ಯಂಡ್ ಟ್ವಿಟರ್ ಅಕೌಂಟ್ಸಲ್ಲಿ ಸ್ವತಃ ಉಪೇಂದ್ರ ಸರ್ ಅವರೇ ಕನ್ಫರ್ಮೇಷನ್ ಅನ್ನೋದನ್ನು ಕೊಟ್ಟಿದ್ದಾರೆ. ಉಪೇಂದ್ರ ಸಿನಿಮಾ 25 ವರ್ಷಗಳ ಹಿಂದೆ ರಿಲೀಸ್ ಆದಂಥ ಸಿನಿಮಾ. ಸೊ ಈ 20ನೇ ತಾರೀಕು ಬಂದ್ಬಿಟ್ಟು 25 ವರ್ಷ ಆಗುತ್ತಂತೆ ಸಿನಿಮಾ ರಿಲೀಸ್ ಆಗಿ. ಸೊ ಈ 25 ವರ್ಷನ ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಉಪೇಂದ್ರ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾಯಿದೆ, ಅದು ಸಹ 4K ಡಾಲ್ಬಿ ವರ್ಷನಲ್ಲಿ. ಸೊ ಬುಕಿಂಗ್ಸ್ ಈಗಾಗಲೇ ಓಪನಿಂಗ್ ಆಗೋಗಿದೆ ಆ್ಯಂಡ್ ಬೆಳಗ್ಗೆ ಫ್ಯಾನ್ಸ್ ಶೋ ಬೇರೆ ಇದೆ 6:30ಗೆ ವೀರೇಶ್ ಥಿಯೇಟರಲ್ಲಿ ಆ್ಯಂಡ್ ಬುಕಿಂಗ್ಸ್ ಖಂಡಿತ ಓಪನಿಂಗ್ ಆಗಿದೆ. ನಾನು ಸಹ ಚೆಕ್ ಮಾಡಿದೆ. ಇನ್ ಕೇಸ್ ಏನಾದರೂ ಸಿನಿಮಾನ ನೋಡಬೇಕು ಅಂದರೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಹುಟ್ಟುಹಬ್ಬದ ದಿನ ಅಂದರೆ 18ನೇ ತಾರೀಕು UI ಸಿನಿಮಾದಿಂದ ಖಂಡಿತ ಏನಾದರೂ ಅಪ್ಡೇಟ್ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಬಟ್ ಸ್ಟಿಲ್ ನಾವು ಯಾವುದೇ ಒಂದು ಸಣ್ಣ ಮಾಹಿತಿನೂ ಕೂಡ ಬಿಟ್ಕೊಡ್ತಾ ಇಲ್ಲ ಹುಟ್ಟುಹಬ್ಬದ ದಿನ ಏನಾದರೂ ಬರಬಹುದು ಅಂತ. ಸೊ ನೋಡೋಣ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಬೇಡ. ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಇದೊಂದು ಸಣ್ಣ ಅಪ್ಡೇಟೇ, ಬಟ್ ಇರಲಿ ಯಾವುದಕ್ಕೂ ಅಂತ ಹೇಳ್ತಾ ಇದ್ದೀನಿ. ರಕ್ಷಿತ್ ಶೆಟ್ಟಿ ಅವರು ಸದ್ಯಕ್ಕೆ ರಿಚರ್ಡ್ ಆಂಟೋನಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾರೆ, ನಿಮಗೆ ಈಗಾಗಲೇ ಗೊತ್ತೇ ಇದೆ. ಆ್ಯಂಡ್ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದನೇ ಬಂದಿರುವ ಒಂದು ಸಿನಿಮಾ. ಸೊ ಈ ಸಿನಿಮಾದ ಒಂದು ಪೋಸ್ಟರ್ನ ಹಾಕಿ ಟ್ವಿಟರ್ ಅಕೌಂಟಲ್ಲಿ ಅವರು ಅಭಿಮಾನಿಗಳು ಅಥವಾ ಯಾರೋ ಒಬ್ಬರು ಬಂದ್ಬಿಟ್ಟು ಟ್ವೀಟ್ ಮಾಡಿದರು. ಸೊ ಸಿನಿಮಾನ ಬ್ಲಾಕ್ ಬಸ್ಟರ್ ಮಾಡೋ ರೀತಿ ನಾವು ಪ್ರಮೋಷನ್ಸ್ ಎಲ್ಲ ಮಾಡಿದ್ದೀವಿ ಆ್ಯಂಡ್ ಒಳ್ಳೆ ಕಂಟೆಂಟ್ ನೀವು ಸಹ ಕೊಟ್ಟಿದ್ದೀರಾ. ಸೊ ನಮಗೆ ನಿಮ್ಮ ಸಿನಿಮಾದಿಂದ ಯಾವುದಾದ್ರೂ ಒಂದು ಅಪ್ಡೇಟ್ ಕೊಡ್ತೀರಾ ಅಂತ ಅವರು ಒಂದು ಟ್ವೀಟ್ನ ಮಾಡಿದರು. ಸೊ ಆ ಟ್ವೀಟ್ಗೆ ರಿಪ್ಲೈ ಕೊಟ್ಟಿದ್ದಾರೆ, ಖಂಡಿತ ಅತಿ ಶೀಘ್ರದಲ್ಲೇ ಬರ್ತಿದೆ ಅಪ್ಡೇಟ್ ಅಂತ. ಸೊ ಯಾವಾಗ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಬಟ್ ರಿಚರ್ಡ್ ಆಂಟೋನಿ ಅಫಿಷಿಯಲ್ ಅಪ್ಡೇಟ್ಸ್ ಏನಾದರೂ ಮುಂದೆ ಬರೋ ದಿನಗಳಲ್ಲಿ ಖಂಡಿತ ಬರಬಹುದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಅದನ್ನು ಸ್ವತಃ ಟ್ವಿಟರ್ ಅಕೌಂಟಲ್ಲಿ ನಾನು ಏನು ನಡೀತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ರಾಜ್ಬಿ ಶೆಟ್ಟಿ ಅವರ ರೂಪಾಂತರ ಸಿನಿಮಾ ಬಂದ್ಬಿಟ್ಟು ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮಿಂಗ್ ಅನ್ನೋದು ಶುರು ಆಗಿದೆ. ಆ್ಯಂಡ್ ಇನ್ ಕೇಸ್ ಥಿಯೇಟರಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಒಂದ್ಸಲ ಚೆಕ್ ಮಾಡಿ. ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಸದ್ಯಕ್ಕೆ ಥಿಯೇಟರ್ಸಲ್ಲಿ 2 ಸಿನಿಮಾಗಳು ಸಕ್ಸಸ್ಫುಲಿ ರನ್ ಆಗ್ತಿದ್ದಾವೆ. ಇಫ್ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಖಂಡಿತ ಒಂದ್ಸಲ ಚೆಕ್ ಮಾಡಬಹುದು ಆ್ಯಂಡ್ ವರ್ತ್ ಫಾರ್ ವಾಚಿಂಗ್ ಅಂತಲೇ ಹೇಳ್ಬೋದು. ವೈ ಬಿಕಾಸ್ 2 ತುಂಬ ಚೆನ್ನಾಗಿದೆ ಅನ್ನುವ ಟಾಕ್ ಬರ್ತಾ ಇದೆ. ಆ್ಯಂಡ್ ಐ ಡೋಂಟ್ ನೋ, ನಾನು ಸಹ ಸಿನಿಮಾನ ನೋಡಿಲ್ಲ. ಸಿನಿಮಾನ ನೋಡಿದ್ಮೇಲೆ ನಾನು ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ಬೋದು. ಬಟ್ ಸಿನಿಮಾನ ನೋಡ್ದೇನೆ ಏನೂ ಸಹ ನನಗೆ ಮಾತಾಡೋದಕ್ಕೆ ಅರ್ಹತೆ ಇಲ್ಲ. ಕೇಳಿರುವ ಮಟ್ಟಿಗೆ ಸಿನಿಮಾ ಚೆನ್ನಾಗಿದೆ, ನೋಡಬಹುದು ಅಂತ ಹೇಳ್ತಾ ಇದ್ದಾರೆ, ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಇನ್ನು ಇಬ್ಬನಿ ತಬ್ಬಿದ ಇಲೆಯಲ್ಲಿ ಆ್ಯಂಡ್ ಅದರ ಜೊತೆಗೆ ಲಾಫಿಂಗ್ ಬುದ್ಧ, ಈ 2 ಸಿನಿಮಾಗಳು 2ನೇ ವಾರಕ್ಕೆ ಕಾಲಿಕ್ಕಿದ್ದಾವೆ. ಆ್ಯಂಡ್ 2ನೇ ವಾರ ಸಹ ಚೆನ್ನಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ. ಸೊ ಇದಾಗಿತ್ತು. ಆ್ಯಂಡ್ ಇನ್ನು ನೆಕ್ಸ್ಟ್ ಇವತ್ತು KVN ಪ್ರೊಡಕ್ಷನ್ ಹೌಸ್ ಕಡೆಯಿಂದ ತಲಪತಿ 69 ಈ ಸಿನಿಮಾದ ಒಂದು ಅನೌನ್ಸ್ಮೆಂಟ್ ಅನ್ನೋದು ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ನನ್ನ ಅನಿಸಿಕೆ. ವೈ ಬಿಕಾಸ್ ಅವರು ಇದೇ ಒಂದು ಲಾಸ್ಟ್ ಸಿನಿಮಾನ ಮಾಡ್ತಿದ್ದಾರೆ. ಸೀರಿಯಸ್ಲಿ ಒಬ್ಬ ಸ್ಟಾರ್ ನಟ ಬಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿನ ಬಿಟ್ಟು ಹೋಗಿ ನಾನು ಯಾವುದೋ ಒಂದು ಬೇರೆ ವರ್ಕ್ ಮಾಡ್ತೀನಿ ಅಂದರೆ ತುಂಬಾ ಕಷ್ಟವಾದಂಥ ಒಂದು ಸಮಯ ಅವರ ಇಂಡಸ್ಟ್ರಿಗೆ. ಸೊ ಬಟ್ ಏನೂ ಮಾಡೋಕ್ಕಾಗಲ್ಲ, ಅವರು ತಗೊಂಡಿರುವ ಡಿಸಿಷನ್ಗೆ ನಾವು ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು. ಸೊ ಈ ವರ್ಷ ನಾವು ಕಂಪ್ಲೀಟಾಗಿ ಈ ಸಿನಿಮಾದ ಬಗ್ಗೆ ಮಾತಾಡಬಹುದು. ವೈ ಬಿಕಾಸ್ ಇನ್ನು ಮುಂದೆ ಖಂಡಿತ ನಾವು ಮಾತಾಡೋದಕ್ಕೆ ಅವರು ಸಿನಿಮಾನೇ ಮಾಡೋದಿಲ್ಲ. ಒಂದು ಡೆಡಿಕೇಟೆಡಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ತಲಪತಿ 69 ಅವರ ಅಪ್ಡೇಟ್ಸ್ ಬಗ್ಗೆ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಲಪತಿ 69 ಕಂಪ್ಲೀಟಾಗಿ ಡೆಡಿಕೇಟೆಡ್ ವಿಡಿಯೋ ಬರುತ್ತೆ. ಲವ್ ಯು ಆಲ್.